ಮುಖ್ಯೋಪಾಧ್ಯಾಯರು, ಗೌರವಾನ್ವಿತ ಎಲ್ಲ ಶಿಕ್ಷಕರು ಬಂದಿರೋರು ಮತ್ತು ನಮ್ಮ ಪ್ರೀತಿಯ ಮಕ್ಕಳು, ನಿಮ್ಗೆಲ್ಲರಿಗೂ ಶುಭೋದಯ. ಇವತ್ತಿನ ಕಾರ್ಯಕ್ರಮ ಸ್ಥಿತಪ್ರಜ್ಞೆ ಅಂತ ಹೇಳಿ. ಸ್ಥಿತಪ್ರಜ್ಞಾ ಅಂದ್ರೆ ನಾವು ಮನಸ್ಸು ಮತ್ತೆ ನಮ್ಮ ಫಿಸಿಕಲ್ ಫಿಟ್ನೆಸ್ ಅನ್ನೋದಕ್ಕಿಂತ ಜಾಸ್ತಿ ನಾವು ಮೆಂಟಲಿ ಫಿಟ್ ಆಗಿರ್ಬೇಕು ಮತ್ತೆ ಸೋಲಲ್ಲಿ ಫಿಟ್ ಆಗಿರ್ಬೇಕು. ಅದಕ್ಕೆ ನಮಗೆ ಸಹಾಯ ಮಾಡೋದು ಯೋಗ. ಸೊ ನಾಳೆ ವಿಶ್ವ ಯೋಗ ದಿನಾಚರಣೆ ಮಾಡ್ತಿದ್ದೀವಿ. ನಾಳೆ ಪಾಪ ನಿಮ್ಗೆಲ್ಲ ರಜಾ ದಿನ ಕರೆಯೋದು ಬೇಡ ಅಂತ ಹೇಳಿ ಇವತ್ತೇ ಮಾಡಿಸ್ತಾ ಇದ್ದೀವಿ. ಸೊ ನಿಮ್ಮಲ್ಲಿ ಯಾರು ಯೋಗ ಬಗ್ಗೆ ಯಾರು ಗೊತ್ತು, ಏನಾದ್ರು ಒಂಚೂರಾದ್ರು? ನಾನೇ ಪ್ರಶ್ನೆ ಕೇಳೋದು ನಿಮ್ಗೆ ನಿಲ್ಸಿ, ಕೈ ಎತ್ತಿ ಸಾಕು. ಓಕೆ. ಧ್ರುವತಾರೆ ಫೌಂಡೇಶನ್ ಪರವಾಗಿ ವಿಶ್ವ ಯೋಗ ದಿನದ ಅಂಗವಾಗಿ ಆಯೋಜಿಸಿರುವುದು ಸ್ಥಿತಪ್ರಜ್ಞೆ ಅಂತ ಹೇಳಿ. ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇರೋದು ನಮ್ಮ ದಿಶಾ ಮ್ಯಾಮ್ ಅಂದ್ಬಿಟ್ಟು ಹೇಳಿ. ಇವರು ಟ್ರೈನ್ಡ್ ಯೋಗ ಟೀಚರು, ಸರ್ಟಿಫೈಡ್ ಯೋಗ ಟೀಚರು. ಮಕ್ಕಳಿಂದ ಹಿಡಿದು ಎಲ್ಲಾ ರೀತಿಯ ಏಜ್ ಗ್ರೂಪ್ ಅವ್ರಿಗೆ ಅವರು ಹೇಳ್ಕೊಡ್ತಾರೆ. ಇವತ್ತು ನಿಮ್ಗೋಸ್ಕರ ಅವರು ಬೆಳಿಗ್ಗೆನೆ ಬಂದು ನಿಮ್ಗೆ ಹೇಳ್ಕೊಡ್ಬೇಕು ಅನ್ನೋ ಉತ್ಸಾಹದಿಂದ ಬಂದಿದ್ದಾರೆ. ಆಮೇಲೆ ನಮ್ಮ ಫೌಂಡೇಶನ್ ಸದಾ ವಿದ್ಯಾರ್ಥಿಗಳಲ್ಲಿ ಕೇವಲ ಬರೀ ವಿದ್ಯಾಭ್ಯಾಸ ಅಲ್ಲದೆ ಏಕಾಗ್ರತೆ ಮತ್ತೆ ಧೈರ್ಯವನ್ನು ತುಂಬಲು ಪ್ರಯತ್ನ ಮಾಡ್ತಾ ಇರ್ತೀವಿ. ಅದರಲ್ಲಿ ಒಂದು ಸಣ್ಣ ಪ್ರಯತ್ನ ಇವತ್ತಿನ ಕಾರ್ಯಕ್ರಮ. ಸೊ ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬರ್ಬೇಕಾಗಿದ್ದು ಸೋಮಶೇಖರ್ ಅಂದ್ಬಿಟ್ಟು ಹೇಳಿ. ಇಲ್ಲಿನ ಅರೇಂಜ್ಮೆಂಟ್ಸ್ ಎಲ್ಲ ಅವರೇ ಮಾಡಿರೋದು. ಸೊ ಹೃತ್ಪೂರ್ವಕ ಧನ್ಯವಾದಗಳು ಧ್ರುವತಾರೆ ಫೌಂಡೇಶನ್ ಇಂದ. ಆಮೇಲೆ ನಮ್ಮ ವೀಣಾ ಮ್ಯಾಮ್ ಅವರು ಇವತ್ತು ಈ ಕಾರ್ಯಕ್ರಮ ಮಾಡ್ಕೊಡೋದಕ್ಕೆ ನಮ್ಗೆ ಸಹಕಾರ ನೀಡಿ ಅವ್ರ ಪರ್ಮಿಷನ್ ಕೊಟ್ಟಿದ್ದಕ್ಕೆ ಇವತ್ತು ನೀವೆಲ್ಲ ಇಲ್ಲಿದ್ದೀರಾ. ನೀವು ಇವತ್ತು ಯೋಗ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಸೊ ಮ್ಯಾಮ್ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಒಂದ್ಸತಿ ವತಿಯಿಂದ ಇನ್ನೊಂದ್ಸತಿ ಹೃತ್ಪೂರ್ವಕ ಧನ್ಯವಾದಗಳು. ಆಯ್ತಾ? ನಿಂತ್ಕೋಬೇಕಾದ್ರೆ ಎರಡು ಕಾಲು ಜೋಡಿಸಿ ನಿಂತ್ಕೋಬೇಕು, ಈ ತರ ಹಿಂದೆ ಇರೋರಿಗೆ. ಆಮೇಲೆ ನಮ್ದು ಭುಜಗಳೇನಿದೆ ಹಿಂಗ್ ತಗ್ಗಿರ್ಬಾರ್ದು, ಸ್ಟ್ರೈಟ್ ಆಗಿ ನಿಂತ್ಕೋಬೇಕು. ಈಗ ರೋಲ್ ಮಾಡಿ ಸ್ಟ್ರೈಟ್ ಆಗಿ. ಆಮೇಲೆ ಬೆನ್ನು ಹುರಿ ಇರುತ್ತಲ್ಲ, ಅದ್ರದ್ದು ಎಡ್ನ ಟಕ್ಕಿನ್ ಮಾಡ್ಬೇಕು. ಹಿಂಗೆ ನಿಂತ್ಕೋಬೇಕು, ಸ್ಟ್ರೈಟ್ ಆಗಿ ನಿಂತ್ಕೋಬೇಕು. ಇದೆಲ್ಲರಿಗೂ ಅರ್ಥ ಆಯ್ತಾ? ವಾಲಂಟಿಯರ್. ಓಕೆ. ಅದಾದ್ಮೇಲೆ ಫಸ್ಟ್ ಒಂದು ತಾಳಾಸನ ಅಂತ. ಉಸಿರು ತಗೊಂಡು ಎರಡು ಕೈಯು ಮೇಲ್ ಮಾಡಿ ಸ್ಟ್ರೆಚ್ ಮಾಡ್ತೀವಿ. ಅದಾದ್ಮೇಲೆ ಸೆಕೆಂಡ್ ಕೌಂಟಿಗೆ ನಿಧಾನಕ್ಕೆ ಹಿಂಗೆ ಬೆಂಡ್ ಹಾಕ್ತೀವಿ. ಥರ್ಡ್ ಕೌಂಟಿಗೆ ಎರಡು ಕೈ ಮುಂದೆ ಇಟ್ಟು, ಫೋರ್ತ್ ಕೌಂಟಿಗೆ ಎರಡು ಕಾಲು ಹಿಂದಕ್ಕೆ ಹರಿ ಇಡಬೇಕು. ಈಗ ಇಲ್ಲಿ ಯಾರೋ ಪುಷಪ್ ಮಾಡ್ತಾ ಇದ್ರು ಮುಂದ್ಗಡೆ. ಫಿಫ್ತ್ ಕೌಂಟ್ಗೆ ಕೆಳಗೆ ಹೋಗಿ ಮತ್ತೆ ಉಸಿರು ತಗೊಂಡು ಮೇಲ್ ಬರ್ಬೇಕು. ಇದಕ್ಕೆ ಊರ್ಧ್ವಮುಖ ಶ್ವಾನಾಸನ ಅಂತ. ಇದ್ರ ನೆಕ್ಸ್ಟ್ ಕೌಂಟ್ಗೆ ಹಿಂಗೆ ಒಳಗಡೆ ಹೋಗ್ಬೇಕು. ಓಕೆ. ಅದಾದ್ಮೇಲೆ ಮತ್ತೆ ಎರಡು ಕಾಲು ಮುಂದೆ ಇಟ್ಟು ಫೋರ್ ಹೆಡ್ ನ ಮಂಡಿಗೆ ಟಚ್ ಮಾಡಕ್ ಟ್ರೈ ಮಾಡಿ ಮತ್ತೆ ಉಸಿರು ಹೇಳ್ಕೊಂಡ ಮೇಲೆ ಬ್ಯಾಕ್. ಯಾರ್ಯಾರು ತಾಕಿಸ್ತ ನೋಡೋಣ. ಎರಡು ಹಿಮ್ಮಡಿನ ನೆಲಕ್ಕೆ ತಾಕಿಸಿ ಹಿಮ್ಮಡಿ ಹೋಗಿರ್ಬಾರ್ದು. ಉಸಿರಾಡ್ತಾ ಇರಿ ಇದೇ ಪೊಸಿಷನ್ ಅಲ್ಲಿ. ಈಗ ಇನ್ಹೇಲ್ ಎರಡು ಕಾಲು ಮುಂದೆ, ಎರಡು ಕೈ ಮಧ್ಯ. ಈಗ ನಿಧಾನಕ್ಕೆ ಮಂಡಿಗೆ ತಲೆ ಮುಟ್ಸಿ. ಈಗ ಉಸಿರು ಹೇಳ್ಕೊಳ್ತಾ ಮತ್ತೆ ಎರಡು ಕೈ ಮೇಲೆ, ಉಸಿರು ಬಿಡ್ತಾ ಕೆಳಗೆ. ಓಕೆ. ಈ ಸತಿ